ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಪಾರಶರ್ಯಂ ತಪೋನಿಷ್ಠಂ ಸತ್ಯವತಿ ಸುತಂ ಪರಂ ಶಕ್ತೇಃ ಪೌತ್ರಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 355ನೇ ಭಾಗ. ಮನುಷ್ಯನು ಮಾಡಿದ ಪಾಪ ಕರ್ಮಗಳಿಗೆ ವಿಮೋಚನಾ ಮಾರ್ಗವನ್ನು ಹೇಳುತ್ತಾ ಮುಂದುವರಿಯುತ್ತಿದ್ದಾರೆ. ಬೇರೆಯವರಿಗೆ ದ್ರೋಹ ಮಾಡಿದವನು ದ್ರವ್ಯದಾನದಿಂದ, ಪಶು ಮಾಂಸ ತಿಂದವನು 48 ದಿನ ಅರುಣಾಚಲನ ಸೇವೆ ಮಾಡಿ ಮೊಸರನ್ನ ನೈವೇದ್ಯ ಮಾಡುವುದರಿಂದ ದೋಷರಹಿತನಾಗುವನು. ಮೋಕ್ಷಾರ್ಥಿಯು ಪಾದಚಾರಿಯಾಗಿಯೇ ಅರುಣಾಚಲ ಪ್ರದಕ್ಷಿಣೆ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವುದು. ವರ್ಣಾಶ್ರಮ ಧರ್ಮಹೀನನು, ಶಿವಭಕ್ತ ದ್ರೋಹಿಯು ಇಲ್ಲಿ 3 ದಿನ ಉಪವಾಸವಿದ್ದು ಮಹಾದೇವನನ್ನು ಆರಾಧಿಸಿದರೆ ಪಾಪ ಮುಕ್ತನಾಗುವನು. ಅರುಣಾಚಲವು ಭೂಮಿಯಲ್ಲಿರುವ ಶಿವಲೋಕ. ಇದು ದಕ್ಷಿಣದ ಕೈಲಾಸ. ಬೇರೆ ತೀರ್ಥಕ್ಷೇತ್ರಗಳಲ್ಲಿ ತಪಸ್ಸು, ಆರಾಧನೆ ಮಾಡುವುದರಿಂದ ಸಿಗುವ ಪುಣ್ಯ ಫಲವು ಇದೊಂದೇ ಕ್ಷೇತ್ರವನ್ನು ಸ್ಮರಿಸಿದರೆ ಸಾಕು ಪ್ರಾಪ್ತವಾಗುವುದು. ಗಂಗೆ, ಪ್ರಯಾಗ, ಪುಷ್ಕರ, ಕಾಶಿ, ರಾಮಸೇತುವಿನಲ್ಲಿ ಮಾಡಿದ ಕರ್ಮಫಲಕ್ಕಿಂತ ಹೆಚ್ಚಿನ ಫಲ ಇಲ್ಲಿ ಲಭಿಸುತ್ತದೆ. ಮಹಾದೇವನ ಶಕ್ತನಾದ ಭಕ್ತನಾದವನು ಈ ಕ್ಷೇತ್ರದಲ್ಲಿ ಅಗ್ನಿಷ್ಟೋಮ, ವಾಜಪೇಯ, ವೈರಾಜ, ರಾಜಸೂಯ ಮುಂತಾದ ಯಜ್ಞಗಳನ್ನು ಮಾಡಿದರೆ ಮನುಷ್ಯನ ಷೋಡಶ ಮಹಾಪಾತಕಗಳೂ ನಿವಾರಣೆಯಾಗುವವು. ಹೀಗೆಂದು ನಂದಿಕೇಶ್ವರನು ಮಾರ್ಕಂಡೇಯನಿಗೆ ಹೇಳಿ ಅವನ ಕೋರಿಕೆಯಂತೆ ದಿನ, ಋತು, ಸಂವತ್ಸರಗಳಿಗನುಸಾರ ಮಾಡಬೇಕಾದ ವಿಶೇಷ ಪೂಜೆಗಳನ್ನು ಹೇಳಲು ಉದ್ಯುಕ್ತನಾದನು. ಭಾನುವಾರದ ದಿನ ಅರುಣಾಚಲನನ್ನು ಕೆಂದಾವರೆಯಿಂದ ಪೂಜಿಸುವವನು ಮುಂದೆ ಚಕ್ರವರ್ತಿಯಾಗುವನು. ಸೋಮವಾರದಂದು ಕಸ್ತೂರಿ, ಕರವೀರ ಪುಷ್ಪಗಳಿಂದ ಆರಾಧಿಸಿದವನಿಗೆ ಸತ್ಯಲೋಕವಾಸವು ಲಭಿಸುವುದು. ಗುರುವಾರದ ದಿನ ಅರುಣಾಚಲನನ್ನು ಬಿಳಿ ಕಮಲಗಳಿಂದ ಅರ್ಚಿಸಿದವನು ಸಿದ್ಧರೊಡನೆ ಜನೋಲೋಕದಲ್ಲಿ ವಾಸ ಮಾಡುವನು. ಶುಕ್ರವಾರದ ದಿನ ಶೋಣಾಚಲನನ್ನು ಸಂಪಿಗೆ, ಮಲ್ಲಿಗೆಗಳಿಂದ ಪೂಜೆ ಮಾಡಿದರೆ ತಪೋಲೋಕವನ್ನು ಸೇರಿ ಬ್ರಹ್ಮರ್ಷಿಗಳಿಗೂ ಪೂಜೆನಾಗುವನು. ಶನಿವಾರದಂದು ಮಾಲತಿ ಪುಷ್ಪಗಳಿಂದ ಪೂಜಿಸಿದವನಿಗೆ ಯಮಲೋಕದ ದರ್ಶನ ಆಗುವುದೇ ಇಲ್ಲ. ಪಾಡ್ಯಮಿಯ ದಿನ ಪಾಯಸವನ್ನು, ಬಿದಿಗೆಯದಂದು ಮೊಸರನ್ನವನ್ನು, ತದಿಗೆಯ ತಿಥಿಯಲ್ಲಿ ಅಪೂಪ ಭಕ್ಷ್ಯವನ್ನು, ಚತುರ್ಥಿಯ ದಿನ ಅನ್ನಪೂರ್ಣವಾದ ಪಾತ್ರೆಯನ್ನು ನೈವೇದ್ಯ ಮಾಡುವವನು ಧನಧಾನ್ಯ ಸಮೃದ್ಧಿ, ಯಾವ ಜೀವ ನಿರೋಗಿಯಾಗಿ ಸಕಲ ಇಷ್ಟಾರ್ಥಗಳು ಸಿದ್ಧಿಸಿ ಸೋಮಯಾಗ ಮಾಡಿದ ಫಲವನ್ನು ಪಡೆಯುವನು. ಪಂಚಮಿಯ ದಿನ ಅರುಣಾಚಲನಿಗೆ ಹೆಸರು ಬೇಳೆಯ ಹುಗ್ಗಿಯನ್ನು, ಷಷ್ಠಿಯ ದಿನ ಗುಡಾನ್ನವನ್ನು, ಸಪ್ತಮಿಯ ದಿನ ತಿಲೋದನವನ್ನು ನಿವೇದಿಸುವವನಿಗೆ ಶಾಶ್ವತವಾದ ಐಶ್ವರ್ಯ, ದಂತರೋಗರಹಿತನು, ನೀಚ ಕುಲದವನಾಗಿದ್ದರೂ ಅಧಮ ಜನ್ಮದ ಪಾಪದಿಂದ ಮುಕ್ತನಾಗುವನು. ಅಷ್ಟಮಿಯ ದಿನ ಶಾಲ್ಯಾನ್ನವನ್ನು ನಿವೇದಿಸಿದರೆ ರಾಜಲೋಕವು ವಶವಾಗುವುದು. ನವಮಿಯ ದಿನ ಗೋಧಿಯ ಪಾಯಸ, ಭಕ್ಷ್ಯಗಳನ್ನು ನೈವೇದ್ಯ ಮಾಡಿದವನಿಗೆ ಕ್ಷಯವೇ ಮೊದಲಾದ ಸಕಲ ರೋಗಗಳು ಪರಿಹಾರವಾಗುವವು. ದಶಮಿಯ ದಿನ ಹಿಟ್ಟಿನಿಂದ ಮಾಡಿದ ಭಕ್ಷ್ಯವನ್ನು, ಏಕಾದಶಿಯದ್ದು ಅವಲಕ್ಕಿಯ ಉಪಹಾರವನ್ನು ಅರ್ಪಿಸುವವನು ಸರ್ವರ ಪ್ರೀತಿಪಾತ್ರನೂ ಲೋಕಭಯರಹಿತನೂ ಆಗುವನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.